ಬಂದ ಅವನನ್ನ ನೋಡಿ ಎಲ್ಲರೂ ಹೀಯಾಳಿಸ್ತಿದ್ರು. ಅವನ ಬಾಲ್ಯವೆಲ್ಲ ಬೇರೆಯವರ ನಗು ತಿರಸ್ಕಾರದಲ್ಲೇ ಕಳೆದು ಹೋಯ್ತು. ಆದ್ರೂ ಅವನು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟ. ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದ ಜೀವನ ಕೈ ಹಿಡಿದು ಕಾಪಾಡ್ದ. ಅವನ ಕೊರತೆ ಅಂತ ತಿಳ್ಕೊಂಡಿದ್ದ ವಿಷಯನೇ ಅವನಿಗೆ ಗೌರವ ತಂದ್ಕೊಡ್ತು. ಪ್ರೀತಿ ಮತ್ತು ಮನುಷ್ಯತ್ವನೇ ಅವನ ಗುರುತಾಯಿತು. ಸೂರ್ಯೋದಯವಾಯ್ತು. ಮೀನಾ ಒಲೆ ಹತ್ರ ಕೂತಿರ್ತಾಳೆ. ಅವಳು ಸೌದೆ ಒಲೆಯಲ್ಲಿ ಊದ್ತಾ ಇದ್ದಾಳೆ. ಒಲೆ ಹತ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಆ ಹೊಗೆಯಿಂದ ಅವಳ ಕಣ್ಣು ಕೆಂಪಾಗಿದೆ. ಆದ್ರೂ ಅವಳು ಸುಮ್ಮನೆ ತನ್ನ ಕೆಲಸ ಮಾಡ್ತಾ ಇರ್ತಾಳೆ. ಮಧ್ಯ ಮಧ್ಯದಲ್ಲಿ ಅವಳು ಮನೆಯ ಬಾಗಿಲ ಕಡೆ ನೋಡ್ತಾ ಇರ್ತಾಳೆ. ಅವಳ ಕಣ್ಣಲ್ಲಿ ಚಿಂತೆನೂ ಇದೆ, ಮಮತೆನೂ ಇದೆ. ಅದೇ ಟೈಮಿಗೆ ಒಳಗಿನ ಚಿಕ್ಕ ರೂಮಿಂದ ಚಿಂಟು ಹೊರಗಡೆ ಬರ್ತಾನೆ. ಅವನು ತುಂಬಾ ಸಣ್ಣಗಿರುವ ಕುಳ್ಳಗಿರುವ ಹುಡುಗ ಆಗಿರ್ತಾನೆ. ಅವನ ದೇಹ ಚಿಕ್ಕದಾಗಿರುತ್ತೆ, ಆದ್ರೆ ಅವನ ಪಾದ ತುಂಬಾ ದೊಡ್ಡದಾಗಿರುತ್ತೆ. ಅವನ ಪಾದ ಸುಮಾರು 18 ಇಂಚ್ ಉದ್ದ ಇರುತ್ತೆ. ಚಿಂಟುಗೆ ಒಂದು ಹೆಜ್ಜೆ ಮುಂದೆ ಇಡ್ಬೇಕು ಅಂದ್ರೂ ತುಂಬಾ ಕಷ್ಟ ಪಡ್ಬೇಕಾಗಿರುತ್ತೆ. ಒಂದೊಂದು ಹೆಜ್ಜೆನೂ ಅವನಿಗೆ ದೊಡ್ಡ ಕೆಲಸ ಮಾಡಿದ ಹಾಗಿರುತ್ತೆ. ಆದ್ರೂ ಅವನು ನಿಧಾನವಾಗಿ ನಡ್ಕೊಂಡು ತನ್ನ ತಾಯಿಯ ಹತ್ರ ಬರ್ತಾನೆ. ಮತ್ತೆ ಮೀನಾ ಅವನನ್ನ ಪ್ರೀತಿ ಮತ್ತು ಚಿಂತೆಯಿಂದ ನೋಡ್ತಿರ್ತಾಳೆ. ಅಯ್ಯೋ ಮಗನೇ ಚಿಂಟು, ಇಷ್ಟು ಬೇಗ ಯಾಕೆ ಎದ್ಬಿಟ್ಟೆ? ಇವತ್ತು ನಿನ್ ಸ್ಕೂಲ್ಗೆ ರಜಾ ಇದೆ ಅಲ್ವಾ? ನಿನ್ನೆ ಕಾಲ್ ನೋವ್ತಾ ಇದೆ ಅಂತ ಹೇಳಿದ್ದೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕಿತ್ತು ಮಗು. ಇಲ್ಲ ಅಮ್ಮ, ನಾನು ಮಂದಿರದ ಹತ್ರ ಇರೋ ಬೆಟ್ಟದ ಝರಿ ಹತ್ರ ಹೋಗ್ಬೇಕು. ಟೀಚರ್ ಹೇಳಿದ್ದಾರೆ, ಯಾರು ಹುಟ್ಟೋ ಸೂರ್ಯನ ಮೊದಲು ನೋಡ್ತಾರೋ ಅವರು ತುಂಬಾ ಬುದ್ಧಿವಂತರಾಗ್ತಾರೆ ಅಂತ. ನಾನು ಎಲ್ರಿಗಿಂತ ಹಿಂದೆ ಉಳಿಯೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಚಿಂಟು, ಬೆಟ್ಟದ ಮೇಲೆ ಹೋಗ್ಬೇಕಾಗಿರೋ ದಾರಿ ತುಂಬಾ ಚಿಕ್ಕದಾಗಿದೆ. ನೀನು ಆ ಕಡೆಯಿಂದ ಹೋದ್ರೆ ನಿಂಗೆ ಏಟಾಗತ್ತೆ ಮಗು. ನೀನ್ ಬೇಕು ಅಂದ್ರೆ ನಾನಿಲ್ಲೇ ನಮ್ಮ ಹೊಲದಲ್ಲಿ ಸೂರ್ಯನ್ ನೋಡಕ್ಕೆ ಜಾಗ ಮಾಡ್ಕೊಡ್ಲಾ? ಅಮ್ಮ, ಇವತ್ ನಾನು ಮನೆ ಒಳಗಡೆನೆ ಇದ್ರೆ ನಾಳೆ ನಾನು ದೊಡ್ಡ ಕನ್ಸ್ ಕಂಡಾಗ ಅದನ್ನ ಹೇಗ್ ಪೂರ್ತಿ ಮಾಡ್ಕೊಳ್ಳಿ? ಅಜ್ಜ ಹೇಳ್ತಾ ಇದ್ರು, ದೇವ್ರು ನನ್ನ ಹೆಜ್ಜೆನ ದೊಡ್ಡದಾಗಿ ಕೊಟ್ಟಿದ್ದಾನೆ ಅಂದ್ಮೇಲೆ ನನ್ನ ಗುರಿ ಕೂಡ ದೊಡ್ಡದಾಗೇ ಇರುತ್ತೆ. ಮೀನಾಗೆ ಚಿಂಟು ಧೈರ್ಯ ನೋಡಿ ಎಮೋಷನಲ್ ಆಗ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಚಿಂಟು ರೆಡಿಯಾಗಿ ಹೊರಗಡೆ ಹೊರಡ್ತಾನೆ. ಅವನ ಹೆಜ್ಜೆ ಸ್ವಲ್ಪ ನಿಧಾನವಾಗಿರುತ್ತೆ, ಆದ್ರೆ ಅವನ ಮುಖದ ಮೇಲೆ ಹೆಮ್ಮೆ ಇರುತ್ತೆ. ಅವನು ನಿಧಾನವಾಗಿ ಮನೆಯಿಂದ ಹೊರಗಡೆ ಹೋಗ್ತಾನೆ. ಹಳ್ಳಿಯ ಪಂಚಾಯಿತಿ ಕಟ್ಟೆ ಹತ್ರ ಕೆಲವರು ಮುಖ್ಯಸ್ಥರೊಂದಿಗೆ ಮಾತಾಡ್ತಿರ್ತಾರೆ. ಒಬ್ರು ಬಿಸಿ ಕಾಫಿ ಕುಡಿತಿದ್ರೆ ಇನ್ನೊಬ್ರು ಪೇಪರ್ ಓದ್ತಿರ್ತಾರೆ. ಮತ್ತೆ ಕೆಲವರು ತಿಂಡಿ ಮಾಡ್ತಾ ಇರ್ತಾರೆ. ಆಗ ಚಿಂಟು ಆ ಕಡೆಯಿಂದ ಹೋಗ್ತಾನೆ. ಅವನನ್ನ ನೋಡಿದ ತಕ್ಷಣ ಅಲ್ಲಿ ಪರಿಸ್ಥಿತಿನೇ ಬದಲಾಗುತ್ತೆ. ಜನ ಸುಮ್ಮನಾಗ್ತಾರೆ, ಆದ್ರೆ ಅವರ ಮುಖದ ಮೇಲೆ ಚಿಕ್ಕ ಮಂದಹಾಸ ಮತ್ತೆ ತಿರಸ್ಕಾರ ಎದ್ದು ಕಾಣುತ್ತೆ. ನೋಡ್ರಪ್ಪ, ಬಂದ್ಬಿಟ್ಟ ಈ ದೊಡ್ಡ ಕಾಲ್ನವನು. ಇವನನ್ ಯಾವಾಗ ನೋಡಿದ್ರು ಆ ದಿನ ಹಾಳೆ. ಒಂದಲ್ಲ ಒಂದಿನ ಇಡೀ ಹಳ್ಳಿಗೆ ಕಷ್ಟ ತರ್ತಾನೆ ಇವನು. ಸರಿಯಾಗಿ ಹೇಳ್ದೆ ನೀನು. ಅವನ ಕಾಲನ್ನ ನೋಡ್ತಾ ಇದ್ರೆ ಯಾವ್ದೋ ಸೈತಾನನ ಕಾಲು ಅನ್ಸುತ್ತೆ. ಚಿಂಟುಗೆ ಎಲ್ಲ ಅರ್ಥ ಆಗುತ್ತೆ. ಜನ ಅವನ ಬೆನ್ನ ಹಿಂದೆ ಮಾತಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಹೋಗಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲೇ ಅವನು ಒಂದು ಕಲ್ಲಿಗೆ ಎಡವಿತಾನೆ. ಮತ್ತವನು ಆಯ ತಪ್ಪಿ ಕೆಳಗೆ ಬೀಳ್ತಾನೆ. ಚಿಂಟು ನಿಧಾನವಾಗಿ ಎದ್ದೇಳ್ತಾನೆ. ಎದ್ದು ಮುಂದೆ ನೋಡ್ದಾಗ ಅಂಕಿತ್ ತನ್ನ ಕೆಲವು ಸ್ನೇಹಿತರ ಜೊತೆಗೆ ಅವನ ಎದುರುಗೆ ನಿಂತ್ಕೊಂಡಿದ್ದಾನೆ. ಅಂಕಿತ್ ಕೂಡ ಚಿಂಟು ವಯಸ್ಸಿನವನೇ, ಆದ್ರೆ ಹಳ್ಳಿಯಲ್ಲಿ ಬೇರೆ ಮಕ್ಕಳನ್ನ ಗೋಳು ಹೊಯ್ಕೋತಾನೆ. ಓಯ್ ಚಿಂಟು, ಎಲ್ಲಿಗೆ ಹೋಗ್ತಿದ್ಯಾ? ಆ ಬೆಟ್ಟದ ಮೇಲಿರೋ ಮಂದಿರದ ಹತ್ರ ಅಲ್ಲ ತಾನೇ? ಅಂಕಿತ್, ಪ್ಲೀಸ್ ನನ್ನ ಹೋಗೋಕ್ ಬಿಡು, ತಡ ಆಗ್ತಿದೆ. ಹೇಗ್ ಹೋಗ್ತೀಯ? ನಡ್ಕೊಂಡ? ಈ ಕಾಲಿಂದನ? ನಮ್ಮ ಕ್ರಿಕೆಟ್ ಬ್ಯಾಟ್ಗಿಂತ ದೊಡ್ಡದಾಗಿದ್ದಾವಲ್ಲ. ಅಂಕಿತ್ ಜೊತೆ ನಿಂತಿದ್ದ ಮಿಕ್ಕ ಹುಡುಗರು ಕೂಡ ನಗಕ್ಕೆ ಶುರು ಮಾಡ್ತಾರೆ. ಚಿಂಟುಗೆ ಓಡೋದು ಕಷ್ಟ ಅಂತ ಅವರಿಗೂ ಗೊತ್ತಿದೆ. ನಾನು ಓಡೋದಕ್ಕಲ್ಲ, ನಡೆಯೋದಕ್ಕೆ ಹುಟ್ಟಿರೋದು. ಅಂಕಿತ್ ಅವನನ್ನ ತಳ್ಳಿಬಿಡ್ತಾನೆ. ಚಿಂಟು ಜೋರಾಗಿ ನೆಲದ ಮೇಲೆ ಬೀಳ್ತಾನೆ. ಅವನ ದೊಡ್ಡ ಪಾದಗಳು ನೆಲಕ್ಕೆ ಹೊಡೆದ ಶಬ್ದ ಜೋರಾಗಿ ಕೇಳಿಸುತ್ತೆ. ಅಂಕಿತ್ ತನ್ನ ಸ್ನೇಹಿತರ ಜೊತೆ ಸೇರಿ ನಗ್ತಾನೆ. ಮತ್ತೆ ಅಳ್ತಾ ಇದ್ದ ಚಿಂಟುನ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಮಾರನೇ ದಿನ ಚಿಂಟು ತನ್ನ ಸ್ಕೂಲ್ನಲ್ಲಿದ್ದಾನೆ. ಅಂಕಿತ್ ಕೂಡ ಅದೇ ಕ್ಲಾಸ್ನಲ್ಲಿ ಓದ್ತಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಟೀಚರ್ ಬ್ಲಾಕ್ ಬೋರ್ಡ್ ಮೇಲೆ ಬರೀತಾ ಇದ್ದಾರೆ. ಚಿಂಟು ಹಿಂದಿನ ಬೆಂಚ್ನಲ್ಲಿ ಕೂತಿರ್ತಾನೆ. ಮಿಕ್ಕ ಮಕ್ಕಳೆಲ್ಲ ಮೆಲ್ಲಗೆ ಮಾತಾಡ್ತಾ ಇರ್ತಾರೆ. ಮಕ್ಕಳೇ, ಇವತ್ತು ನಾವು ಸೈನ್ಸ್ ಓದೋಣ. ಇವತ್ತಿನ ವಿಷಯ ಏನಂದ್ರೆ ಅಡಾಪ್ಟೇಷನ್. ಅಂದ್ರೆ ಹೇಗೆ ಪ್ರಕೃತಿ ಪ್ರತಿ ಜೀವಿಯನ್ನ ತನ್ನ ಉದ್ದೇಶದ ಪ್ರಕಾರ ಮಾಡಿದೆ ಅಂತ. ಹೇಗೆ ಒಂಟೆಯ ಬೆನ್ನಲ್ಲಿ ಗೂನಿರುತ್ತೋ ಅದರಿಂದ ಮರುಭೂಮಿಲಿ ಅದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಪ್ರಕೃತಿ ಪ್ರತಿಯೊಂದು ಜೀವಿನ ಸೃಷ್ಟಿಸಿರುತ್ತೆ. ಸರ್, ಇದರ ಅರ್ಥ ಪ್ರಕೃತಿ ಚಿಂಟುನ ಕೆಸರ ಮೇಲೆ ನಡೆಯೋದಕ್ಕೆ ಅಂತ ಹುಡ್ಸಿರೋದಾ? ಇವನ ಕಾಲಂತೂ ಒಂಟೆಗಿಂತ ದೊಡ್ಡದಾಗಿದ್ದಾವೆ. ಕ್ಲಾಸ್ನಲ್ಲಿದ್ದ ಎಲ್ಲಾ ಮಕ್ಕಳು ಚಿಂಟುನ ನೋಡಿ ನಗ್ತಾರೆ.
ಟೀಚರ್ ಅವರನ್ನೆಲ್ಲ ಸುಮ್ಮನಾಗಿಸ್ತಾರೆ ಮತ್ತು ಅಂಕಿತ್ನ ಬೈತಾರೆ. ಅಂಕಿತ್, ನಿನ್ನ ಈ ತಮಾಷೆ ಒಂದಿನ ನಿನ್ಗೆ ಕಷ್ಟ ಕೊಡುತ್ತೆ. ಚಿಂಟು ಮಗು, ನೀನ್ ಚಿಂತೆ ಮಾಡ್ಬೇಡ. ನೆನ್ಪಿಡ್ಕೊ, ಒಂದೊಂದು ಸರಿ ನಮ್ಮ ದೌರ್ಬಲ್ಯತೆನೆ ಮುಂದೆ ನಮ್ಮ ಅತ್ಯಂತ ದೊಡ್ಡ ಸಬಲತೆ ಅಂತ ಗೊತ್ತಾಗುತ್ತೆ. ಆ ಅವಕಾಶಕ್ಕಾಗಿ ಕಾಯ್ಬೇಕು ಅಷ್ಟೇ. ಚಿಂಟು ತಲೆ ಎತ್ತಿ ಟೀಚರ್ ಕಡೆ ನೋಡ್ತಾನೆ. ಅವನ ದೃಷ್ಟಿ ಟೀಚರ್ ಹಿಂದೆ ಬೋರ್ಡ್ ಮೇಲೆ ಇದ್ದ ಒಂಟೆ ಚಿತ್ರದ ಮೇಲೆ ಬೀಳುತ್ತೆ. ಆಮೇಲೆ ಅವನು ತನ್ನ ಪಾದಗಳನ್ನ ನೋಡ್ಕೋತಾನೆ. ಆಗ ಅವನಿಗೆ ಬೇಜಾರಾಗುತ್ತೆ. ಸಾಯಂಕಾಲ ಚಿಂಟು ತಂದೆ ರಮೇಶ್ ಕೆಲಸದಿಂದ ವಾಪಸ್ ಬರ್ತಾನೆ. ಹೊರಗೆ ಮಳೆ ಬರ್ತಾ ಇತ್ತು. ಅದಕ್ಕೆ ಅವನು ಪೂರ್ತಿಯಾಗಿ ನೆಂದು ಹೋಗಿದ್ದಾನೆ. ಅವನ ಮುಖದಲ್ಲಿ ಚಿಂತೆ ಕಾಣಿಸ್ತಾ ಇದೆ. ಅಯ್ಯೋ, ಎಷ್ಟೊಂದು ನೆಂದು ಹೋಗಿದ್ದೀರಾ. ನೀವು ಹುಷಾರಾಗಿದ್ದೀರಾ ತಾನೆ? ನಾನು ನಿಮ್ಗೆ ನೀರು ಬಿಸಿ ಮಾಡ್ತೀನಿ. ಒಣಗಿರೋ ಬಟ್ಟೆ ತಗೊಂಡ್ ಬರ್ತೀನಿ. ನನಗೇನೂ ಆಗಿಲ್ಲ, ಮಳೆಯಿಂದಾಗಿ ನೆಂದಿದ್ದೀನಿ ಅಷ್ಟೇ. ಮೀನಾ ಬಟ್ಟೆ ತರೋದಕ್ಕೆ ರೂಮ್ ಒಳಗಡೆ ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ರಮೇಶ್ ಮಂಚದ ಮೇಲೆ ಕೂತಿರ್ತಾನೆ. ಅವನಿಗೆ ಈಗಲೂ ಏನೋ ಚಿಂತೆ ಕಾಡ್ತಾ ಇದೆ. ಅವನ ಮುಖ ಮಂಕಾಗಿದೆ. ಅವನನ್ನ ನೋಡಿದ ಮೀನಾ ಅವನ ಹತ್ರ ಹೋಗಿ ಕೇಳ್ತಾಳೆ, ಅಲ್ಲ, ಏನಾಗಿದೆ ನಿಮ್ಗೆ? ಮನೆಗೆ ಬಂದಾಗಿಂದ ಏನೋ ಟೆನ್ಷನ್ ಅಲ್ಲಿ ಇದ್ದಾಗಿದ್ದೀರಾ? ಏನಾದ್ರೂ ತೊಂದರೆ ಆಗಿದ್ಯಾ? ಅಯ್ಯೋ, ಏನು ಅಂತ ಹೇಳಿ. ನದಿಯ ಮಟ್ಟ ಮೇಲೇರ್ತಿದೆ. ಬೆಟ್ಟದ ಮೇಲೆ ಜೋರಾಗಿ ಮಳೆ ಆಗಿದೆ. ಹಳ್ಳಿಯ ಮಣ್ಣು ಈಗ ಸಡಿಲ ಆಗ್ತಿದೆ. ಮಳೆ ನಿಲ್ಲಿಲ್ಲ ಅಂತಂದ್ರೆ ಹೊಲ ಎಲ್ಲ ಮುಳುಗೋಗುತ್ತೆ. ಅಪ್ಪ, ನಾನು ನಿಮ್ ಜೊತೆ ಹೊಲದಲ್ಲಿ ಕೆಲಸ ಮಾಡ್ಬೋದಾ? ಬೇಡ ಮಗನೇ, ಈ ಕೆಲಸ ನಿಂದಲ್ಲ. ಅಲ್ಲಿ ಮಣ್ಣು ಕೂಡ ತುಂಬಾ ಸಡಿಲವಾಗಿದೆ. ನೀನು ದಿನ ಸ್ಕೂಲ್ಗೆ ಹೋಗು, ಮತ್ತೆ ಮನೇಲಿ ಅಮ್ಮಂಗೆ ಸಹಾಯ ಮಾಡು. ಚಿಂಟು ತಲೆ ಬಗ್ಗಿಸ್ಕೊಂಡು ಸರಿ ಅಂತಾನೆ. ಅವನು ಸ್ವಲ್ಪ ಮಂಕಾಗಿ ತನ್ನ ರೂಮ್ ಒಳಗೆ ಹೊರಟೋಗ್ತಾನೆ. ಆಮೇಲೆ ರಮೇಶ್ ಮತ್ತೆ ಮೀನಾ ಸ್ವಲ್ಪ ಸುಮ್ಮನೆ ಕೂತ್ಕೋತಾರೆ. ಮರುದಿನ ಬೆಳಗ್ಗೆ ಆಕಾಶ ಇನ್ನೂ ಕಪ್ಪಾಗೇ ಇದೆ. ಹಿಂದಿನ ರಾತ್ರಿಯ ಬಿರುಗಾಳಿ ಸ್ವಲ್ಪ ಶಾಂತವಾಗಿದೆ. ಆದ್ರೆ ಅದರಿಂದ ನೆಲ ಎಲ್ಲ ಅಪಾಯಕಾರಿಯಾಗಿದೆ. ನದಿ ಜೋರಾಗಿ ಹರಿತಾ ಇದೆ ಮತ್ತೆ ನೀರಲ್ಲಿ ಕೆಸರು ಮಿಕ್ಸ್ ಆಗಿದೆ. ಅಂಕಿತ್ ಮತ್ತೆ ಅವನ ಸ್ನೇಹಿತರು ಆ ಕೆಸರಿನ ಹತ್ರ ಆಟ ಆಡ್ತಾ ಇರ್ತಾರೆ. ಸರಿ ಸರಿ, ಬನ್ನಿ ನಾವೊಂದು ಹೊಸ ಆಟ ಆಡೋಣ. ಎಂತ ಆಟ? ಈ ನದಿ ಆ ಕಡೆ ಇರೋ ಕಂಬನ ಮುಟ್ಟಿ ಯಾರು ವಾಪಸ್ ಬರ್ತಾರೋ ಅವರೇ ಗೆಲ್ತಾರೆ. ಆದ್ರೆ ಆ ಕಡೆ ಭೂಮಿ ತುಂಬಾ ಸಡಿಲವಾದಂಗಿದೆ. ಹೋದ್ರೆ ಅಪಾಯ ಇಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಇದು ಧೈರ್ಯವಂತರ ಆಟ. ಅಂಕಿತ್ ಕಂಬದ ಹತ್ರ ಓಡ್ತಾನೆ. ಅವನು ಹಗುರವಾದ ಸಪೂರ ಹುಡುಗ. ಅವನು ಕಂಬದ ಹತ್ರ ಬರ್ತಾನೆ. ಕಂಬನ ಮುಟ್ಟಿ ಹಿಂದೆ ತಿರುಗಿ ಖುಷಿಯಿಂದ ಕೂಗಾಡ್ತಾನೆ. ಆದ್ರೆ ಅವನು ಹೆಜ್ಜೆ ಮುಂದಿಟ್ಟಾಗ ಅವನಿಗೆ ಭೂಮಿ ಗಟ್ಟಿಯಾಗಿಲ್ಲ ಅನ್ಸತ್ತೆ. ಅದ್ರ ಬದಲಾಗಿ ಅಲ್ಲಿ ಖಾಲಿ ಜಾಗ ಇದೆ ಅನ್ಸತ್ತೆ. ಆಗ ಅವನ ಬಲಗಾಲು ಮಂಡಿವರೆಗೆ ಮುಳುಗೋಗುತ್ತೆ. ಅವನು ತಕ್ಷಣ ಗಾಬರಿ ಆಗ್ತಾನೆ. ಅಯ್ಯೋ, ಕಾಪಾಡಿ, ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಅವನು ತನ್ನ ಕಾಲು ಹೊರಗಡೆ ತೆಗಿಯಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದರಿಂದ ಅವನ ಎಡಗಾಲು ಕೂಡ ಆಳದಲ್ಲಿ ಹೂತು ಹೋಗುತ್ತೆ. ಅವನು ಹೊರಗೆ ಬರಕ್ಕೆ ಪ್ರಯತ್ನ ಪಟ್ಟಷ್ಟು ಅವನ ಶರೀರ ನಿಧಾನವಾಗಿ ಸೊಂಟದವರೆಗೆ ಕೆಸರಲ್ಲಿ ಮುಳುಗೋಗುತ್ತೆ. ಅವನ ಗೆಳೆಯರಿಬ್ರು ಹಳ್ಳಿ ಕಡೆ ಓಡ್ತಾರೆ. ಅವರಿಬ್ರು ಓಡ್ತಾ ಓಡ್ತಾ ಹಳ್ಳಿ ತಲುಪ್ತಾರೆ. ಅಯ್ಯೋ, ಕಾಪಾಡಿ, 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 ಕಾಪಾಡಿ. ರಮೇಶ್, ಊರಿನ ಮುಖ್ಯಸ್ಥ ಮತ್ತೆ ಮಿಕ್ಕಿದವರೆಲ್ಲ ಅವರಿಬ್ರು ಅಳೋದನ್ನ ನೋಡ್ತಾರೆ. ಅರೆ, ಏನಾಯ್ತು ಮಕ್ಕಳೇ? ಯಾಕೆ ಓಡ್ ಬರ್ತಿದ್ದೀರಾ? ಅಧ್ಯಕ್ಷರೇ, ಅಂಕಿತ ಅಲ್ಲಿ ಪೂಲಲ್ಲಿ ಕೆಸರಿನೊಳಗೆ ಸಿಕ್ಕಾಕೊಂಡಿದ್ದಾನೆ. ಹೀಗೆ ಅವನು ಹೇಳ್ದ, ಆ ಪೂಲ್ನ ಆ ಕಡೆ ಇರೋ ಕಂಬನ ಯಾರು ಮುಟ್ಟು ಬರ್ತಾರೋ ಅವರೇ ಗೆಲ್ತಾರೆ ಅಂತ. ಮತ್ತೆ ಅವನೇ ಮೊದಲು ಹೋದ. ಮತ್ತೆ ಅವನ ಕಾಲು ಕೆಸರಲ್ಲಿ ಸಿಕ್ಕಾಕೊಳ್ತು. ರಮೇಶ್ ಮತ್ತು ಮುಖ್ಯಸ್ಥರಿಬ್ರು ಒಬ್ರನ್ನೊಬ್ರು ನೋಡ್ತಾರೆ. ಸರಿ ಅಂತ ತಲೆ ಆಡಿಸ್ತಾರೆ. ಮತ್ತಿಬ್ಬರು ಸ್ನೇಹಿತರ ಜೊತೆಗೆ ಅಲ್ಲಿಗೆ ಹೋಗ್ತಾರೆ. ಊರಿನ ಮುಖ್ಯಸ್ಥರು ಮತ್ತೆ ರಮೇಶ್ ಆ ಇಬ್ಬರು ಹುಡುಗರ ಜೊತೆ ಅಲ್ಲಿಗೆ ಬರ್ತಾರೆ. ಅವರು ನೋಡ್ತಿದ್ದ ಹಾಗೆ ಅಂಕಿತ್ ಕೆಸರಲ್ಲಿ ಮುಳುಗ್ತಾ ಇದ್ದಾನೆ. ಅವನು ಎದೆವರೆಗೂ ಕೆಸರಿನಲ್ಲಿ ಮುಳುಗ್ತಾ ಇದ್ದಾನೆ. ರಮೇಶ್ ಅಂಕಿತ್ನ ಹಿಡ್ಕೊಳ್ಳೋದಕ್ಕೆ ಮುಂದೆ ಹೋಗೋ ಹೊತ್ತಿಗೆ, ನಿಲ್ಲು, ಮುಂದೆ ಹೋಗ್ಬೇಡ. ಈ ಪೂರ್ತಿ ಜಾಗ ಕೆಸರಾಗಿ ಬದಲಾಗ್ಬಿಟ್ಟಿದೆ. ಆದ್ರೆ ಅಧ್ಯಕ್ಷರೇ, ಅವನು ಹೀಗೆ ಮುಳುಗೋಗ್ಬಿಡ್ತಾನೆ. ನಾವು ಯಾವ್ದಾದ್ರು ಹಗ್ಗ ಅಥವಾ ಕಟ್ಕೆಯಿಂದ ಅವನಿಗೆ ಸಹಾಯ ಮಾಡ್ಬೋದಲ್ವಾ? ಮುಖ್ಯಸ್ಥರು ಸುತ್ತಮುತ್ತ ನೋಡ್ತಾರೆ. ಅಲ್ಲಿ ಹತ್ತಿರದಲ್ಲೇ ಒಂದು ಆಲದ ಮರ ಇರುತ್ತೆ. ಅವನು ರಮೇಶ್ನ ನೋಡಿ ಆ ಕಡೆ ಕೈ ತೋರಿಸಿ ಮರದ ಹತ್ರ ಹೋಗಕ್ಕೆ ಹೇಳ್ತಾನೆ. ಮರದಿಂದ ಕೆಲವು ನೇತಾಡ್ತಿರೋ ಬೇರನ್ನ ಕಿತ್ಕೋತಾನೆ.
ಅದನ್ನ ತಗೊಂಡ್ ಬಂದು ಅಂಕಿತ್ ಹತ್ರ ಎಸಿತಾನೆ. ಅಂಕಿತ್ ಅವರಿಂದ ದೂರ ಇರ್ತಾನೆ, ಮತ್ತೆ ಆ ಬೇರು ಕೂಡ ಅವನಿಂದ 2 ಫೀಟ್ ದೂರ ಬೀಳುತ್ತೆ. ಅಂಕಿತ್ಗೆ ಈಗ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಅವನ ಎದೆ ಮೇಲೆ ಬೀಳ್ತಿದ್ದ ಒತ್ತಡದಿಂದ ಅವನ ಉಸಿರಾಟ ಕಷ್ಟ ಆಗ್ತಾ ಇದೆ. ಅದೇ ಸಮಯಕ್ಕೆ ಚಿಂಟು ನದಿ ಹತ್ರ ಹೋಗೋ ದಾರಿಯಲ್ಲಿ ಬರ್ತಾ ಇದ್ದಾನೆ. ಅವನಿಗೆ ಜನ ಕೂಗಾಡೋ ಶಬ್ದ ಕೇಳಿಸ್ತಿದೆ. ಆ ಶಬ್ದ ಕೇಳಿ ಅವನು ಆ ಜಾಗಕ್ಕೆ ಓಡಿ ಹೋಗ್ತಾನೆ. ಅವನ ದೊಡ್ಡ ಪಾದಗಳ ಕಾರಣದಿಂದ ಅವನು ವೇಗವಾಗಿ ಓಡಕ್ಕಾಗಲ್ಲ. ಆದ್ರೂ ತನ್ನ ನೋವಿನ ಬಗ್ಗೆ ಚಿಂತೆ ಮಾಡದೆ ನಿರಂತರವಾಗಿ ಓಡ್ತಾನೆ. ಚಿಂಟು ಆ ಜಾಗಕ್ಕೆ ಬರ್ತಾನೆ. ಅವನು ಅಂಕಿತ್ನ ನೋಡ್ತಾನೆ. ಆ ಕೆಸರಲ್ಲಿ ಬಿದ್ದಿದ್ದ ಹಗ್ಗನ ನೋಡ್ತಾನೆ. ಅಲ್ಲಿದ್ದ ಜನರ ಮುಖದಲ್ಲಿ ಭಯ ಕೂಡ ನೋಡ್ತಾನೆ. ಅಪ್ಪಾಜಿ, ಏನಾಯ್ತು? ಅಂಕಿತ್ ಆಟ ಆಡೋಕ್ ಹೋಗಿ ಕೆಸರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈಗ ಅವನನ್ನ ಹೊರಗಡೆ ತೆಗೆಯೋದಕ್ಕೂ ಆಗ್ತಾ ಇಲ್ಲ. ಚಿಂಟು ತಕ್ಷಣ ತನ್ನ ಟೀಚರ್ ಹೇಳಿದ್ದನ್ನ ನೆನಪಿಸ್ಕೊಳ್ತಾನೆ. ಯಾವ್ದು ನಮ್ಗೆ ದೌರ್ಬಲ್ಯತೆ ಅನ್ಸುತ್ತೋ ಅದೇ ಮುಂದೆ ನಮ್ಗೆ ದೊಡ್ಡ ಶಕ್ತಿಯಾಗಿರುತ್ತೆ. ಆ ಅವಕಾಶಕ್ಕಾಗಿ ಕಾಯ್ಬೇಕು ಅಷ್ಟೇ. ಚಿಂಟು ದೀರ್ಘವಾಗಿ ಉಸಿರು ತಗೊಂಡು ಆಮೇಲೆ, ಅಪ್ಪಾಜಿ, ನಾನ್ ಹೋಗ್ತೀನಿ ಅಂಕಿತ್ನ ಕಾಪಾಡೋಕೆ. ಚಿಂಟು, ಬೇಡ, ನಿನ್ನ ತೂಕ ಜಾಸ್ತಿನೇ ಇದೆ, ಹಾಗಾಗಿ ನೀನು ಮೊದಲೇ ಹೋಗಿ ಸಿಕ್ಕಾಕೋತೀಯ. ಇಲ್ಲ ಅಪ್ಪಾಜಿ, ನನ್ನ ಪಾದ ದೊಡ್ಡದಾಗಿದೆ, ಹಾಗಾಗಿ ನನ್ನ ಕಾಲು ಸಿಕ್ಕಾಕೊಳ್ಳೋದಿಲ್ಲ. ನಮ್ಮ ಟೀಚರ್ ನಮ್ಗೆ ಇದ್ರ ಬಗ್ಗೆ ಹೇಳಿದ್ರು. ರಮೇಶ್ ಮತ್ತೆ ಮುಖ್ಯಸ್ಥರು ಒಬ್ಬರನ್ನೊಬ್ರು ನೋಡ್ತಾರೆ. ಅವರಿಬ್ರು ಅವನನ್ನ ತಡೆಯೋ ಅಷ್ಟರಲ್ಲೇ ಚಿಂಟು ಅಂಕಿತ್ ಸಿಕ್ಕಾಕೊಂಡಿದ್ದ ಜಾಗಕ್ಕೆ ಹೊರಡ್ತಾನೆ, ಅಂಕಿತ್ನ ಕಾಪಾಡಕ್ಕೆ. ಅವನು ಮೊದಲು ಸ್ವಲ್ಪ ಹಿಂಜರಿತಾನೆ, ನಂತರ ಸ್ವಲ್ಪ ಧೈರ್ಯ ತಗೊಂಡು ಕೆಸರಿನ ಮೇಲೆ ಕಾಲಿಡ್ತಾನೆ. ಆದ್ರೆ ಚಿಂಟು ಅದರಲ್ಲಿ ಮುಳುಗಲ್ಲ. ಅಲ್ಲೇ ನಿಂತು ನೋಡ್ತಿದ್ದ ಜನರೆಲ್ಲ ಸುಮ್ಮನಾಗ್ಬಿಡ್ತಾರೆ. ಅವನ ದೊಡ್ಡ ಪಾದಗಳ ಕಾರಣದಿಂದ ಅವನ ಭಾರ ಹರಡಿಬಿಡುತ್ತೆ. ಅದರಿಂದ ಅವನು ಕೆಸರಲ್ಲಿ ಮುಳುಗೋದಿಲ್ಲ. ಅವನು ಹಾಗೆ ಮುಂದೆ ಹೆಜ್ಜೆ ಇಡ್ತಾನೆ. ಚಮತ್ಕಾರ ಮಾತ್ರ ಇದು. ಇವರಂತೂ ಕೆಸರಿನ ಮೇಲೇನೆ ನಡೀತಾ ಇದ್ದಾನೆ. ಮಗು ಹುಷಾರು, ಆರಾಮಾಗಿ. ಚಿಂಟು ತಂದೆ ಕಡೆ ನೋಡಿ ಸರಿ ಅಂತ ತಲೆ ಆಡಿಸ್ತಾನೆ. ಅಂಕಿತ್, ನನ್ ಕಡೆ ನೋಡು, ಅಲ್ಲಾಡ್ಬೇಡ, ನಿಧಾನಕ್ಕೆ ನಿನ್ ಕೈನ ನನಗ್ ಕೊಡು. ಅಂಕಿತ್ ಚಿಂಟು ಕಡೆ ನೋಡ್ತಾನೆ. ನಿಧಾನವಾಗಿ ಅವನ ಕೈಯನ್ನ ಇವನ ಕಡೆ ಚಾಚ್ತಾನೆ. ಚಿಂಟು ಅಂಕಿತ್ ಕೈ ಹಿಡ್ಕೊಂಡು ಅವನನ್ನ ಮೇಲಕ್ಕೆ ಎಳಿತಾನೆ. ಚಿಂಟು ತನ್ನೆಲ್ಲ ಶಕ್ತಿ ಉಪಯೋಗಿಸಿ ಟ್ರೈ ಮಾಡ್ತಾನೆ. ಮತ್ತೆ ತನ್ನ ದೊಡ್ಡ ಹಿಮ್ಮಡಿಗಳನ್ನ ಕೆಸರಲ್ಲಿ ಹಿಡ್ಕೋತಾನೆ. ಕೆಸರಿನ ಒತ್ತಡ ತುಂಬಾ ಜಾಸ್ತಿ ಇತ್ತು. ಆದ್ರೂ ಅವನು ತನ್ನೆಲ್ಲ ಶಕ್ತಿಯಿಂದ ಅಂಕಿತ್ನ ಎಳಿತಾನೆ. ಸ್ವಲ್ಪ ಹೊತ್ತಲ್ಲೇ ಅಂಕಿತ್ ಎದೆ ಭಾಗ ಕೆಸರಿಂದ ಮೇಲೆ ಬರುತ್ತೆ. ನಂತರ ಇನ್ನೂ ಸ್ವಲ್ಪ. ಚಿಂಟು ಅವನನ್ನ ತೀರದ ಹತ್ರ ಎಳೆಯೋ ಹೊತ್ತಿಗೆ ಮುಖ್ಯಸ್ಥರು ಮತ್ತೆ ರಮೇಶ್ ಬೇಗ ಬಂದು ಚಿಂಟುನ ಹಿಡ್ಕೋತಾರೆ. ಮತ್ತೆ ಎಲ್ಲ ಸೇರಿ ಅಂಕಿತ್ನ ಹೊರಗಡೆ ಎಳಿತಾರೆ. ತುಂಬಾ ಹೊತ್ತು ಕಷ್ಟಪಟ್ಟು ಅವರಿಬ್ಬರನ್ನ ಕೆಸರಿನಿಂದ ಕಾಪಾಡ್ತಾರೆ. ಅಂಕಿತ್ ದಡದಲ್ಲಿ ಕೂತಿರ್ತಾನೆ. ಕೆಸರಲ್ಲಿ ಮುಳುಗಿದ್ರಿಂದ ತುಂಬಾ ಸುಸ್ತಾಗಿರ್ತಾನೆ. ಮಗನೇ, ರಮೇಶ್ ಚಿಂಟುನ ಗಟ್ಟಿಯಾಗಿ ಅಪ್ಕೋತಾನೆ. ಪುಟ್ಟ, ನಮ್ಮನ್ನ ಕ್ಷಮಿಸ್ಬಿಡು. ನಾವು ನಿನ್ಗೆ ಏನೇನ್ ಹೇಳಿಲ್ಲ. ಇವತ್ತು ನಿನ್ನ ಈ ಕಾಲ್ಗಳು ಇಲ್ಲದೆ ಇದ್ದಿದ್ರೆ ಈ ಹುಡುಗ ಬಚಾವಾಗ್ತಾನೆ ಇರ್ಲಿಲ್ಲ. ಅಂಕಿತ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿರುತ್ತೆ. ಅವನು ತಲೆ ಎತ್ತಿ ಚಿಂಟು ಕಡೆ ನೋಡಿ ಹೀಗೆ ಹೇಳ್ತಾನೆ. ನೀನ್ ನನ್ನ ಪ್ರಾಣ ಕಾಪಾಡ್ದೆ, ಆದ್ರೆ ನಾನ್ ನಿಂಗೆ ಯಾವಾಗ್ಲೂ ತಮಾಷೆ ಮಾಡ್ತಿದ್ದೆ. ಇವತ್ತಿಂದ ನಾನು ಯಾವತ್ತೂ ಆ ರೀತಿ ಮಾಡೋದಿಲ್ಲ, ಮತ್ತೆ ಯಾವಾಗ್ಲೂ ನಿಂಗೆ ಸಹಾಯ ಮಾಡ್ತೀನಿ. ಮುಖ್ಯಸ್ಥರು ಅಲ್ಲಿ ನೆರೆದಿದ್ದ ಎಲ್ಲ ಹಳ್ಳಿಗರನ್ನ ನೋಡ್ತಾರೆ. ನಾವು ಮನುಷ್ಯನ್ನ ಅವನ ರೂಪದಿಂದ ನೋಡಿ ಅಡಿಯೋಕ್ ಹೋಗ್ಬಾರ್ದು. ಇವತ್ತು ಈ ಮಗುವಿಂದ ನಾವು ಮನುಷ್ಯತ್ವದ ಬಗ್ಗೆ ಚೆನ್ನಾಗಿ ಕಲ್ತ್ಕೊಂಡ್ವಿ. ಅಲ್ಲಿದ್ದ ಜನರೆಲ್ಲ ಹೌದು ಅಂತ ತಲೆ ಆಡಿಸ್ತಾರೆ. ಎಲ್ಲರ ದೃಷ್ಟಿ ಚಿಂಟು ಮೇಲೆ ಇರುತ್ತೆ. ರಾತ್ರಿ ಚಿಂಟು ಮತ್ತೆ ರಮೇಶ್ ಮನೆ ತಲುಪ್ತಾರೆ. ಚಿಂಟು ಬಟ್ಟೆ ಎಲ್ಲ ಕೆಸರಿನಿಂದ ಕೊಳೆ ಆಗಿರುತ್ತೆ. ಆದ್ರೂ ಅವನಮ್ಮ ಅವನನ್ನ ಅಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅಷ್ಟೊತ್ತಿಗೆ ಅವನ ಟೀಚರ್ ಕೂಡ ಗಿಫ್ಟ್ ತಗೊಂಡು ಅವನನ್ನ ಅಭಿನಂದಿಸೋಕೆ ಬಂದಿದ್ರು. ಅವರು ಚಿಂಟು ಹತ್ರ ಬಂದು ಕೂತ್ಕೊಂಡು ಏನ್ ಹೇಳ್ತಾರೆ ಅಂದ್ರೆ, ಆ ಚಿಂಟು, ನೀನು ಮಾಡಿದ ಕೆಲ್ಸ ಕೇವಲ ಧೈರ್ಯದಲ್ಲ, ಬುದ್ಧಿಯಿಂದ ಮಾಡಿರೋ ಕೆಲ್ಸ. ನೀನು ಸೈನ್ಸ್ನ ಜೀವನದಲ್ಲಿ ಉಪಯೋಗಿಸ್ಕೊಂಡೆ. ಚಿಂಟು ಅವರ ಮಾತಿಗೆ ಒಪ್ಪಿ ತಲೆ ಆಡಿಸ್ತಾನೆ. ತನ್ನ ಟೀಚರ್ನ ನೋಡಿ ಸಂತೋಷ ಪಡ್ತಾನೆ. ಸರ್, ನನಗೆ ಭಯ ಇತ್ತು ಇವನ ಕಾಲು ಇವನಿಗೆ ಭಾರ ಆಗಿರುತ್ತೆ ಅಂತ. ಆದ್ರೆ ಇವತ್ ನನಗೆ ಅರ್ಥ ಆಯ್ತು, ಇದೇ ಇವನ ಶಕ್ತಿ ಅಂತ. ಖಂಡಿತ. ಮತ್ತೆ ಆ ಶಕ್ತಿನ ರಕ್ಷಣೆ ಮಾಡೋದಕ್ಕೆ ನಾನು ಏನೋ ತಂದಿದ್ದೀನಿ. ಟೀಚರ್ ಬಾಕ್ಸ್ನ ತೋರಿಸ್ತಾ ಚಿಂಟು ಹತ್ರ ಬಂದು ಅವನಿಗೆ ಬಾಕ್ಸ್ ತೆಗೆದು ನೋಡು ಅಂತ ಸನ್ನೆ ಮಾಡಿ ಹೇಳ್ತಾರೆ. ಚಿಂಟು ಬಾಕ್ಸ್ ತೆಗೆದು ನೋಡ್ತಾನೆ. ಅದರಲ್ಲಿ ಆ ಹಳ್ಳಿಯವರೆಲ್ಲ ಸೇರಿ ಅವನಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸಿದ ಶೂಸ್ ಇತ್ತು.
ಅವನಿಗೆ ತುಂಬಾ ಖುಷಿಯಾಗತ್ತೆ. ಮಾರನೇ ದಿನ ಚಿಂಟು ತನ್ನ ಹೊಸ ಶೂಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾನೆ. ಅವನ ಮುಖದ ಮೇಲೆ ಹೆಮ್ಮೆಯ ನಗು ಇತ್ತು. ಸ್ವಲ್ಪ ಹೊತ್ತಲ್ಲೇ ಅಂಕಿತ್ ಮತ್ತೆ ಅವನ ಸ್ನೇಹಿತರು ದಾರಿಯಲ್ಲಿ ಸಿಗ್ತಾರೆ. ಗೆಳೆಯರೆಲ್ಲ ಒಟ್ಟಾಗಿ ಸ್ಕೂಲ್ ಕಡೆಗೆ ಹೋಗ್ತಾರೆ. ಅವತ್ತು ಕ್ಲಾಸ್ನಲ್ಲಿ ಚಿಂಟು ಮತ್ತೆ ಅಂಕಿತ್ ಒಂದೇ ಬೆಂಚ್ ಮೇಲೆ ಕೂತ್ಕೋತಾರೆ. ಅಂಕಿತ್ ಚಿಂಟು ಜೊತೆ ಮಾತಾಡ್ತಾನೆ. ಇವತ್ತು ಸ್ಕೂಲ್ ಮುಗಿದ್ಮೇಲೆ ನಾವು ನದಿ ಆ ಕಡೆ ಹೋಗೋಣ. ಆದ್ರೆ ಈ ಸರಿ ದಾರಿನ ನೀನೇ ಹೇಳು. ಹಾ ಸರಿ. ಆದ್ರೆ ಅದಕ್ ಮೊದ್ಲು ಓದೋಣವಾ? ಅವರಿಬ್ರು ಖುಷಿಯಿಂದ ಹೈ ಫೈ ಮಾಡ್ತಾರೆ. ಇದರೊಂದಿಗೆ ನಮ್ಮ ಈ ಕಥೆ ಮುಕ್ತಾಯವಾಗುತ್ತೆ.